ಹಾಯ್ ಫ್ರೆಂಡ್, ನಾನು ನಿಮ್ಮ ರೂಪ. ಹಾಯ್ ನನ್ನ ಕುಟುಂಬದವರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ಚಾನಲ್ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ನನ್ನ ಕೈ ಹಿಡಿದು ಬೆಳೆಸಿ. ಈಗ ತಾನೇ ಸ್ನಾನ ಮುಗಿಸಿ ಪೂಜೆ ಆಗಿದೆ, ಅಂಗಡಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಇವತ್ತು ನಾನು ಅಂಗಡಿ ಕೂಡ ತೋರಿಸ್ತೀನಿ. ನಾವಿರೋದು ಮನೇಲಿ 5 ಜನ. ತಂತಾನಾಗಿ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಅಪ್ಪನ ಜ್ಞಾಪನ ಆಯಿತು, ಅಪ್ಪ ತೀರೋಗಿದ್ದಾರೆ. ಅಮ್ಮನ ಕರ್ಕೊಬಂದು ಜೊತೆಯಲ್ಲೇ ಇಟ್ಕೊಂಡಿದ್ದೀವಿ. ಅಮ್ಮನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನಮ್ಮ ಯಜಮಾನ್ರು. ನಮ್ಮಮ್ಮನೂ ನಮ್ಮ ಮಗ ಅನ್ನೋ ಥರನೇ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅವ್ರ ಕೈಯಲ್ಲಾಗಿರೋ ಅಷ್ಟು ಹೆಲ್ಪ್ ಮಾಡಿಕೊಂಡು ಚೆನ್ನಾಗಿ ನೋಡ್ತಾ ಇದ್ದಾರೆ. ಏನು ಬೇಜಾರು ಅಂದರೆ ಫ್ಯಾಮ್ಲಿ 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 ಅಂತೀವಿ. ನಮ್ಮಪ್ಪ ಇದ್ದಾಗ, ನಾನು ಮದುವೆ ಆಗೋಕ್ಕಿಂತ ಮುಂಚೆ ನಮ್ಮಪ್ಪ ಕಡೆಯವರು ಹೆಂಗೆ ಬರ್ತಾಯಿದ್ರು ಅಂದರೆ ಅವಾಗ ಒಂದು ರಿಚ್ಚಾಗಿ ಸ್ಟ್ಯಾಂಡರ್ಡ್ ಆಗಿದ್ದಿತ್ತು. ಈಗ ನಮ್ಮಪ್ಪ ತೀರೋದ್ಮೇಲೆ ನಮ್ಮಮ್ಮನ ಏನು ಅಂತ ಕೂಡ ಕೇಳೋರೇ ಇಲ್ದಿರ ಆಗ್ಬಿಟ್ರು. ಅದು ನನಗೆ ಸ್ವಲ್ಪ ಬೇಜಾರಾಗುತ್ತೆ. ಅದನ್ನು ಒಂದು ಫ್ಯಾಮ್ಲಿ ಅಂತ ನಾವು ಹೇಳ್ಕೊತೀವಿ. ನಾವು ಅವ್ರ ಎದುರಿಗೆ ಒಂದು ರಿಚ್ಚಾಗಿ ಬೆಳಿಬೇಕು ಅನ್ನೋದೇ ನನ್ನ ಆಸೆ ಕೂಡ. ಬೆಳಿತೀನಿ ಕೂಡ. ನಮ್ಮಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ. ನಮ್ಮಮ್ಮನ, ನಮ್ಮ ಯಜಮಾನ್ರನ್ನ, ನಮ್ಮ ಮಕ್ಕಳನ್ನ. ಯಾರ್ಯಾರು ನಮಗೆ ಮರ್ಯಾದೆ ಕೊಡಲ್ವೋ ಅವ್ರನ್ನ ಪಕ್ಕಕ್ಕಿಟ್ಟು ಹೋಗ್ತಾ ಇರಬೇಕು. ಅದೇ ಲೈಫ್ ನನಗೆ ಗೊತ್ತಿರೋ ಪ್ರಕಾರ. ಯಾರು ಏನು ಅಂದ್ಕೊಂಡ್ರು ಅಷ್ಟೆ, ನಮಗೆ ನಮ್ಮ ಲೈಫೇ ನಮಗೆ ಇದು. ಬಟ್ ಕಾಸಿದ್ದಾಗನೇ ಒಂದು ಇಲ್ಲಿಂದ ಬರಬೇಕು, ಮನಸ್ಸಿಂದ ಪ್ರೀತಿ ಅನ್ನೋದು. ನಮ್ಮನೆ ಗಡಿಯಾರ ಡಣ 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 ಅಂತ ಬಡ್ಕೋತಾ ಇದೆ. ಏನೇನೋ ಹೇಳ್ತಾ ಇದ್ದೀನಲ್ಲ, ಮೆಂಟಲ್ ಥರ ಅನ್ಕೊತೀರ. ಬಟ್ ನನ್ನ ಸ್ಟೋರಿ ಕೇಳಿದ್ರೆ ವರ್ಷ ಆದರೂ ಮುಗಿಯಲ್ಲ, ಅಷ್ಟೊಂದು ಕಾಟ ಕೊಟ್ಟುಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಅವ್ರ ರೇಂಜಿಗೆ ಅಲ್ದಿರೋ ಹೋದ್ರು ಒಂದು ಲೆವೆಲಿಗೆ ಬೆಳಿಬೇಕು, ಬೆಳಿತೀನಿ ಅನ್ನೋ ಛಲ ಐತೆ ನನಗೆ. ನನ್ನ ಚಾನಲ್ನ ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮ ಮನೆ ಮಗಳು, ಕೈ ಹಿಡಿದು ನಡೆಸಿ ನನ್ನನ್ನು ಕೂಡ ಹೊಸ್ದಾಗಿ ನಾವು ಯೂಟ್ಯೂಬ್ನ ಸೆಲೆಕ್ಟ್ ಮಾಡಿದ್ದೀವಿ. ಓಕೆನಾ? ಚಲೋ, ಕೆಟ್ಟದ್ದನ್ನು ಮರೆತು ಒಳ್ಳೆಯದನ್ನು ಮಾಡುವ. ಬನ್ನಿ, ಅಂಗಡಿ ತೋರಿಸ್ತೀನಿ.